ಇನ್ನೊಂದು ಕಡೆಗೆ ಪ್ರಶ್ನೆ ಹೇಳ್ತಾ ಇರೋದು ಸಹಜವಾಗಿ ಭದ್ರತಾ ಲೋಪದ ವಿಚಾರ. ಸೋಮವಾರವೇ ಈ ದುರ್ಘಟನೆ ನಡಿಬೇಕಾಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೋಮವಾರಕ್ಕೆ ಇದನ್ನೆಲ್ಲ ಪ್ಲಾನ್ ಹಾಕೊಂಡಿದ್ರಂತೆ. ಸೋಮವಾರ ಪಾಸ್ ಕೊಡುವಂತೆ ಮನೋರಂಜನ್ ಒತ್ತಾಯಿಸಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಾಗರ್ ಶರ್ಮಾಗೂ ಸೇರಿ ಇಬ್ಬರಿಗೆ ಪಾಸನ್ನ ಕೊಡೋದಕ್ಕೆ ಸೋಮವಾರಕ್ಕೆ ಮನವಿಯನ್ನ ಮಾಡಲಾಗಿತ್ತು. ಸಂಸದ ಪ್ರತಾಪ್ ಸಿಂಹ ಆಪ್ತ ಸಹಾಯಕರಿಗೆ ಸೋಮವಾರ ಹೇಗಾದರೂ ಮಾಡಿ ಪಾಸ್ ಕೊಡಿಸಿ ಅಂತ ಹೇಳಿ ಇದೇ ಮನೋರಂಜನ್ ಸ್ಮೋಕ್ ಗ್ಯಾಸ್ ಹಾಕಿ ಆತ ಏನೀಗ ಪೊಲೀಸರ ವಶದಲ್ಲಿದ್ದಾನೆ, ಆತ ಕೇಳ್ಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 2 ದಿನಗಳ ಮುಂಚೆನೇ ಇಷ್ಟು ದೊಡ್ಡ ಅನಾಹುತ ಆಗಬೇಕಾಗಿತ್ತು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಕಳವಳಕಾರಿ ವಿಚಾರ ಇದು. ಒಂದು ಎಲ್ರಿಗೂ ಗೊತ್ತಿರೋ ಹಾಗೆ ಸಂದರ್ಶಕರ ಪ್ರವೇಶಕ್ಕೆ ಮುನ್ನ ಹಲವಾರು ಸುತ್ತಿನ ಪರಿಶೀಲನೆಯನ್ನು ಮಾಡ್ತಾರೆ. ಬಟ್ ಸ್ಟಿಲ್ ಭದ್ರತಾ ಲೋಪ ಹೇಗಾಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಬಟ್ 2 ಡೇಸ್ ಮುಂಚೆನೇ ಇದನ್ನೆಲ್ಲ ಪ್ಲಾನ್ ಮಾಡಿದ್ರು, ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. 2 ಡೇಸ್ ಮುಂಚೆ ಅಂತ ಹೇಳಿದ್ರೆ ಇನ್ನು ಎಷ್ಟು ತಿಂಗಳಿಂದ ಅವರು ಇದ್ರ ಬಗ್ಗೆ ಪ್ಲಾನ್ ಅನ್ನು ಮಾಡಿರಬಹುದು ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತೆ ಮನೋರಂಜನ್ ಮನೆಯಲ್ಲಿ ತಡಕಾಡಿದಾಗ ಕೆಲವೊಂದಷ್ಟು ಪುಸ್ತಕಗಳು ಸಿಕ್ಕಿದೆ. ಕೆಲವು ಕ್ರಾಂತಿಕಾರರ ಪುಸ್ತಕಗಳಿದ್ರೆ, ಇನ್ನೂ ಕೆಲವು ಲೆಫ್ಟ್ ಐಡಿಯಾಲಜಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಕೂಡ ಸಿಕ್ಕಿದೆ. ಸೊ ಎಲ್ಲಿಂದ ಈ ಎಕ್ಸ್ಟ್ರೀಮ್ ಐಡಿಯಾ ಆತನಿಗೆ ಸಿಕ್ತು ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ಆಗಲೇ ಹೇಳಿದಾಗೆ ಯಾವುದಾದ್ರೂ ಸಂಘಟನೆಗಳು ಇದರ ಹಿಂದಿದೆಯಾ ಕುತೂಹಲ ಇದೆ.